ಗೈಸ್, ಈ ರೀತಿಯಾಗಿ ನಾರ್ಮಲ್ ಆಗಿರುವಂತಹ ಫೋಟೋವನ್ನ ಈ ತರ ಎಡಿಟ್ ಮಾಡಬಹುದು, ಹಾಗೆ ಈ ತರ ಸಹ ಎಡಿಟ್ ಮಾಡಬಹುದು, ಹಾಗೆ ಈ ರೀತಿಯಾಗಿ ಸಹ ಎಡಿಟ್ ಮಾಡಬಹುದು, ಹಾಗೆ ಈ ರೀತಿಯಾಗಿ ಸಹ ಎಡಿಟ್ ಮಾಡಬಹುದು. ಸೊ ಮತ್ತೆ ಈ ರೀತಿಯಾಗಿರುವಂತಹ ಫೋಟೋವನ್ನ ಈ ರೀತಿಯಾಗಿ ಸಹ ನೀವಾದ್ರೆ ಒಂದೇ ಕ್ಲಿಕ್ ನಲ್ಲಿ ಎಡಿಟ್ ಮಾಡಬಹುದು. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಗೈಸ್, ಈ ಒಂದು ವಿಡಿಯೋನ ಟೈಟಲ್ ಹಾಗೂ ಥಂಬ್ನೈಲ್ ನೋಡಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ. ಅದು ರೀಸೆಂಟ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿರುವಂತಹ ವಿಂಟೇಜ್ ಸ್ಟೈಲ್ ನಲ್ಲಿ ನಿಮ್ಮ ಒಂದು ಫೋಟೋಸ್ ಅನ್ನ ಎಡಿಟ್ ಮಾಡಬಹುದು. ಅದೇ ರೀತಿಯಾಗಿ ಟ್ರೆಡಿಷನಲ್ ಸ್ಟೈಲ್ ಅಲ್ಲಿ ಸಹ ನೀವಾದ್ರೆ ಒಂದೇ ಕ್ಲಿಕ್ ನಲ್ಲಿ ಎಡಿಟ್ ಮಾಡಬಹುದು. ಸೊ ಹೇಗೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಖಂಡಿತ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ವಿಡಿಯೋ ನೋಡೋ ಪ್ರತಿಯೊಬ್ಬರು ಸಹ ವಿಡಿಯೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದ್ರೆ ನೋಡಬಹುದು. ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಪ್ರತಿಯೊಬ್ರು ಸಹ ಸೂಪರ್ ಅಂತ ಹೇಳಿ ಈ ತರ ಕಾಮೆಂಟ್ ಮಾಡಿ, ಈ ತರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಈ ರೀತಿಯಾಗಿ ಒಂದೇ ಕ್ಲಿಕ್ ನಲ್ಲಿ ನಿಮ್ಮ ಒಂದು ಫೋಟೋಸ್ ಅನ್ನ ಸಹ ಎಡಿಟ್ ಮಾಡಬೇಕು ಅಂದ್ರೆ ಸೊ ಗೂಗಲ್ ಸರ್ಚ್ ಬಾರ್ ಅನ್ನು ಓಪನ್ ಮಾಡಿ. ಸೊ ನಂತರ ಈ ಒಂದು ಜಾಗದಲ್ಲಿ ಜೆಮಿನಿ ಎಐ ಅಂತ ಹೇಳಿ ಸರ್ಚ್ ಮಾಡಿ. ಸೊ ಫಸ್ಟ್ ಅಲ್ಲೇ ಒಂದು ವೆಬ್ಸೈಟ್ ಬರುತ್ತೆ, ಇದನ್ನ ಓಪನ್ ಮಾಡಿ. ಸೊ ನಂತರ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ಈ ಒಂದು ಜಾಗದಲ್ಲಿ ಪ್ಲಸ್ ಐಕಾನ್ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ ಗೈಸ್. ಒನ್ಸ್ ಕ್ಲಿಕ್ ಮಾಡಿ ಅಪ್ಲೋಡ್ ಫೈಲ್ಸ್ ನ ಕ್ಲಿಕ್ ಮಾಡಿ. ನಿಮ್ಮ ಗ್ಯಾಲರಿಯಿಂದ ಯಾವ ಒಂದು ಫೋಟೋವನ್ನ ಎಡಿಟ್ ಮಾಡಬೇಕು ಅಂತ ಹೇಳಿ ಅನ್ಕೊಳ್ತಾರೋ ಸೊ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ರೀತಿಯಾಗಿ ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ಒಂದು ಜಾಗದಲ್ಲಿ ಒಂದು ಪ್ರಾಂಪ್ಟ್ ಆದ್ರೆ ನೀವು ಹಾಕ್ಬೇಕಾಗುತ್ತೆ. ಸೊ ಇದನ್ನಾದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಲ್ಲ ಅಂತ ಹೇಳಿದ್ರೆ ನೀವು ಕಾಮೆಂಟ್ ಮಾಡಿ ಸೂಪರ್ ಅಂತ ಹೇಳಿ, ನಾದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಸೆಂಡ್ ಮಾಡ್ತೀನಿ. ಸೊ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸೂಪರ್ ಅಂತ ಹೇಳಿ ಕಾಮೆಂಟ್ ಮಾಡಿ, ನಾನು ಬೇಕು ಅಂತ ಹೇಳಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಸೆಂಡ್ ಮಾಡ್ತೀನಿ. ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕಾಪಿ ಮಾಡ್ಕೊಳ್ಬಹುದು. ಸೊ ಒಂದ್ಸ್ ಇಲ್ಲಿ ಪೇಸ್ಟ್ ಮಾಡಿ ನಂತರ ಸೆಂಡ್ ಮಾಡಿ. ಸೊ ಒಂದ್ ಸೆಂಡ್ ಮಾಡಿ ಒಂದು ಫ್ಯೂ ಸೆಕೆಂಡ್ಸ್ ಟೈಮ್ ತಗೊಳುತ್ತೆ. ಸೊ ನಂತರ ಈ ಒಂದು ಜಾಗದಲ್ಲಿ ನೋಡಿ ಟ್ರೆಡಿಷನಲ್ ಫೋಟೋ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ. ಸೊ ಇಮೇಜ್ ಆದ್ರೆ ಬಂತು, ಲಿಟ್ರಲಿ ಹೆವಿ ಬಂದಿರುವಂತದ್ದು. ಇಲ್ಲ ಅಂದ್ರೆ ಗಮನಿಸಬಹುದು ನೀವು, ಲಿಟ್ರಲಿ ಸೇಮ್ ಡೀಟೇಲ್ಡ್ ಆಗಿ ಬಂದಿರುವಂತದ್ದು. ಸೊ ಇಮೇಜ್ ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ಈಗ ವಿಂಟೇಜ್ ರೀತಿಯಾಗಿ ಫೋಟೋ ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಅಂತ ಕೇಳ್ತೀರಾ ಅಂದ್ರೆ ಸೊ ಇದಕ್ಕೂ ಸಹ ಪ್ರಾಂಪ್ಟ್ ಆದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಸೇಮ್ ಯಾವ ಒಂದು ಇಮೇಜ್ ಬೇಕೋ, ಯಾವ ಒಂದು ಇಮೇಜ್ ಅನ್ನ ನೀವು ಎಡಿಟ್ ಮಾಡಬೇಕು ಅಂತ ಅನ್ಕೊಳ್ತೀರೋ ಸೊ ಅದನ್ನ ಗ್ಯಾಲರಿಯಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇಮ್ ಇದೇ ರೀತಿನೇ ಸೊ ಈ ರೀತಿ ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಪ್ರಾಂಪ್ಟ್ ಅನ್ನ ಹೇಗೆ ಹಾಕಿ ಗಾಯ್ಸ್, ಇದನ್ನು ಸಹ ನಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಸೂಪರ್ ಅಂತ ಕಾಮೆಂಟ್ ಮಾಡಿದಿರಾ ಅಂತ ಹೇಳಿದ್ರೆ 2 ಪ್ರಾಂಪ್ಟ್ಸ್ ಅನ್ನು ಸಹ ನಾದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಸೆಂಡ್ ಮಾಡ್ಕೊಡ್ತೀನಿ. ಸೊ ಇದನ್ನ ಹಾಕಿ, ಇಲ್ಲ ಅಂದ್ರೆ ನಂತರ ಸೆಂಡ್ ಮಾಡಿ. ಸೊ ಸೆಂಡ್ ಮಾಡಿ ಒಂದು ಫ್ಯೂ ಸೆಕೆಂಡ್ಸ್ ಆದ್ರೆ ವೇಟ್ ಮಾಡಿ. ಫ್ಯೂ ಸೆಕೆಂಡ್ಸ್ ಆದ್ರೆ ಟೈಮ್ ತಗೊಳುತ್ತೆ. ನಂತರ ವಿಂಟೇಜ್ ಸ್ಟೈಲ್ ನಲ್ಲಿ ಫೋಟೋ ಆದ್ರೆ ಎಡಿಟ್ ಆಗಿ ಬರುತ್ತೆ. ಸೊ ಆದ್ರೆ ಗಮನಿಸಬಹುದು ಹೆವಿ ಬಂದಿರುವಂತದ್ದು. ಈ ರೀತಿಯಾಗಿ ಎಡಿಟ್ ಮಾಡಿ ವಾಟ್ಸ್ಆಪ್ ಡಿಪಿ ಆಗಿ ಸೆಟ್ ಮಾಡಿದಾರೆ ಅಂತ ಹೇಳಿದ್ರೆ ಸೊ ಎಲ್ಲರೂ ಫಿದಾಗಿ ಹೋಗ್ತಾರೆ ನಿಮ್ಗೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಸೊ ಇಲ್ಲಾಂದ್ರೆ ಡೌನ್ಲೋಡ್ ಆಪ್ಷನ್ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಹೆವಿ ಬಂದಿರುವಂತದ್ದು ಸೇಮ್ ಲಿಟ್ರಲಿ ಬಾ ಏನ್ ಕ್ರೇಜಿ ಆಗಿ ಬಂದಿದೆ ನೋಡಿ. ಸೊ ಈ ತರ ನೀವು ಆದ್ರೆ ಒಂದೇ ಕ್ಲಿಕ್ ನಲ್ಲಿ ಎಡಿಟ್ ಮಾಡಬಹುದು. ಸೊ ಇನ್ ಕೇಸ್ ಏನಾದ್ರು ಗರ್ಲ್ಸ್ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಒಂದು ವಿಡಿಯೋನ ಸೊ ಈಗ ಒಂದು ಇಮೇಜ್ ಅನ್ನ ಹಾಕಿನಾದ್ರೆ ಸೊ ಅದನ್ನ ಎಡಿಟ್ ಮಾಡಿ ತೋರಿಸ್ಕೊಡ್ತೀನಿ. ಆ ಒಂದು ಪ್ರಾಂಪ್ಟ್ ಅನ್ನ ಹಾಕಿ ನಿಮ್ಮ ಒಂದು ಇಮೇಜ್ ಅನ್ನ ಸಹ ಎಡಿಟ್ ಮಾಡಿ ಲಿಟ್ರಲಿ ಸೂಪರ್ ಆಗಿ ಬರುತ್ತೆ. ಸೊ ಈಗ ಆದ್ರೆ ನಿಮ್ಗೆ ತೋರಿಸ್ಕೊಡ್ತೀನಿ, ನೀವೇ ನೋಡಿ. ಸೊ ಗರ್ಲ್ಸ್ ಏನಾದ್ರು ಎಡಿಟ್ ಮಾಡಬೇಕು ಅಂತ ಹೇಳಿ ಅನ್ಕೊಳ್ತಿದ್ರ ಅಂದ್ರೆ ಈ ಒಂದು ಲಾಸ್ಟ್ ಪ್ರಾಂಪ್ಟ್ ಅನ್ನ ಹಾಕಿ ಲಿಟ್ರಲಿ ಇದು ಸಹ ಸೂಪರ್ ಆಗಾದ್ರೆ ಇರುತ್ತೆ. ಈಗ ನಾನು ನಿಮ್ಗೆ ಎಡಿಟ್ ಮಾಡಿ ತೋರಿಸ್ಕೊಡ್ತೀನಿ, ನೀವೇ ನೋಡಿ. ಸೊ ಈಗ ಸೆಂಡ್ ಮಾಡ್ತೀನಿ. ಒಂದು ಫ್ಯೂ ಮಿನಿಟ್ಸ್ ಆದ್ರೆ ಟೈಮ್ ತಗೊಳುತ್ತೆ, ಒಂದು ಫ್ಯೂ ಸೆಕೆಂಡ್ಸ್ ಆದ್ರೆ ಟೈಮ್ ತಗೊಳುತ್ತೆ. ಈ ರೀತಿಯಾಗಿರುವಂತಹ ಫೋಟೋ ಯಾವ ರೀತಿ ಎಡಿಟ್ ಆಗಿ ಬರುತ್ತೆ ಅಂತ ಹೇಳಿ ನೀವೇ ನೋಡಿ. ಸೊ ಈಗ ನೋಡಬಹುದು ಈ ರೀತಿಯಾಗಿ ಎಡಿಟ್ ಆಗಿ ಬರುತ್ತೆ. ಸೊ ಈ ರೀತಿಯಾಗಿರುವಂತಹ ಇಮೇಜ್ ಈ ರೀತಿಯಾಗಿ ಎಡಿಟ್ ಆಗಿ ಬರುತ್ತೆ. ಈ ರೀತಿಯಾಗಿ ಒಂದೇ ಕ್ಲಿಕ್ ನಲ್ಲಿ ಎಡಿಟ್ ಮಾಡಬಹುದು. ಸೊ ಇಮೇಜ್ ಬೇಕು ಅಂತ ಹೇಳಿದ್ರೆ ಇದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಖಂಡಿತ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಫೇಸ್ಬುಕ್ ಅಲ್ಲಿ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಫಾಲೋ ಮಾಡಬಹುದು. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.